ಕಾಂಗ್ರೆಸ್ನಲ್ಲಿ ಶುರುವಾಗಿದೆ ನಮಗೆ ಪಾಲಿಟಿಕ್ಸ್. ಶಾಸಕರನ್ನ ಸೆಳೆಯೋದಕ್ಕೆ ಸಿಎಂ ಮತ್ತು ಡಿಕೆ ಟೀಮ್ ಮುಂದಾಗ್ತಾ ಇದೆಯಾ? ತಿಪಟೂರು ಶಾಸಕ ಷಡಕ್ಷರಿ ಬಿಚ್ಚಿಟ್ಟ ನಂಬರ್ ಗೇಮ್ನ ರಹಸ್ಯ ಏನ್ ಹೇಳುತ್ತೆ ಹಾಗಾದ್ರೆ? ಹೇಳ್ತೀವಿ ಕೇಳಿ. ನೋಡಿ, ಕುಣಿಗಲ್ ಶಾಸಕ ರಂಗನಾಥ್ ದೆಹಲಿಗೆ ಬನ್ನಿ ಅಂತ ಅಂದ್ರು. ನಾನು ಹೋಗಿಲ್ಲ, ಮುಖ್ಯಮಂತ್ರಿಗಳು ನನಗೆ ಕರೆ ಮಾಡಿದ್ರು. ನಂಬರ್ ಗೇಮ್ ಹೆಂಗ್ ಶುರುವಾಗಿದೆ ಅನ್ನೋದಕ್ಕೆ ಡೀಟೇಲ್ಸ್ ಇದು. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ನಮ್ದೊಂದು ಇದೆ, ಒಂದು ಫೇವರ್ ಮಾಡಬೇಕು. ಯಾರು ಮಾಡ್ತಾರೆ ಗೊತ್ತಿಲ್ಲ. ಸಿಎಂ ಸಿದ್ದರಾಮಯ್ಯ ಮುಂದೆ ಹೊಸ ಬೇಡಿಕೆಯನ್ನು ಷಡಕ್ಷರಿ ಅವರು ಇಟ್ಟಿದ್ದಾರೆ. ನನಗೆ ಆ ಕಡೆಯಿಂದನೂ ಕಾಲ್ ಬರ್ತಾ ಇದೆ, ನೀವು ಕೂಡ ನನಗೆ ಬೇಕಾದವ್ರೆ, ನೀವು ಡಿಸೈಡ್ ಮಾಡಿ ನೋಡಿ ಏನು ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಹೈಕಮಾಂಡ್ ಬಿಟ್ಟು ವಿಚಾರ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ನೋಡ್ರಿ. ನಾನು ಪಕ್ಷ 40 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಸಿಪಾಯಿ, ಅದರಿಂದ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಅದಕ್ಕೆ ಭದ್ರವಾಗಿರುತ್ತೆ. ಕೇಳಿದ್ದೀನಿ ಸ್ವಾಮೀಜಿಗಳು ಕೂಡ ಒತ್ತಾಯ ಮಾಡಿದ್ರು, ಕೇಳಿದ್ದೀನಿ. 30 ಜನ ಸ್ವಾಮೀಜಿಗಳು ಸಭೆ ಮಾಡಿ ಈ ಭಾಗ ಕೊಡಬೇಕು ಅಂತ ಹೇಳಿದ್ದಾರೆ. ಅದು ಮಂತ್ರಿ ಮಂಡಲ ವಿಸ್ತರಣೆನೋ ಅಥವಾ ರೀಶಬಲ್ ಆದಾಗಲೂ ನಾವು ನೋಡೋಣ. ಇದು ನಮ್ದು ಅಸೆಂಬ್ಲಿ ಮುಗಿದ ಮೇಲೆ ಆಗ್ಬೋದು. ಸಿಎಂ ಎಲ್ಲ ಯಾವ್ದಾರ ಕೆಲ್ಸಕ್ಕೆ ಮಾಡ್ತಾನೆ ಇರ್ತಾರೆ, ನಾನು ಮಾತಾಡ್ತಾನೆ ಇರ್ತಾರೆ. ಅದು ಹೈಕಮಾಂಡ್. ಆಫರ್ಗಳು ಬರ್ತಾ ಇದೆ, ಬೆಸ್ಟ್ ಆಫರ್ ಯಾವುದು ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ ನಾನು ಅಂದಂಗೆ ಕಾಣಿಸ್ತಾ ಇದೆ ಷಡಕ್ಷರಿ ಅವರ ಸ್ಟೇಟ್ಮೆಂಟು. ಈ ಥರ ಪ್ರತಿ ಶಾಸಕರು ಕೂಡ ಯಾರ್ಯಾರು ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದೆ ಅವರೆಲ್ಲರೂ ಕೂಡ ಟವಲ್ ಎತ್ತಿ ನಾನು ಈ ಕಡೆ ಕೂತ್ಕೊಳ್ಬೇಕಾ ಆ ಕಡೆ ಕೂತ್ಕೊಳ್ಬೇಕಾ ನೋಡ್ತೀನಿ ಅನ್ನೋದನ್ನು ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೆಲವರೆಲ್ಲ ನಾವು ನಿಷ್ಠರಾಗಿ ತೋರಿಸ್ತೀವಿ, ಸಿದ್ದರಾಮಯ್ಯ ಜೊತೆಗೆ ಇರ್ತೀವಿ ಅಂತಿದ್ದಾರೆ. ಕೆಲವರು ಈ ಕಡೆ ಹೋಗಬೇಕಾ ಆ ಕಡೆ ಹೋಗಬೇಕಾ ಪರಿಸ್ಥಿತಿಯ ಲಾಭ ತೆಗೆಯೋದಕ್ಕೆ ನಿಂತಿದ್ದಾರೆ. ಬೇಲಿ ಮೇಲೆ ಕೂತಿರುವ ಶಾಸಕರನ್ನು ನಾವು ನೋಡ್ಬೋದು.